ನಮಸ್ಕಾರ ರೈತ ಬಾಂಧವರೇ. ನನ್ನ ಹೆಸರು ಡಾಕ್ಟರ್ ಅತೀಕುರ್ ರೆಹಮಾನ್. ನಾನು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಅಖಿಲ ಭಾರತ ಸುಸಂಘಟಿತ ಮುಂಗಾರು ಬೆಳೆ ತೊಗರಿ ಪ್ರಾಯೋಜನೆಯಲ್ಲಿ ಬೇಸಾಯ ತಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ವರ್ಷ ಮುಂಗಾರು ಆರಂಭನೇ ತುಂಬ ತಡವಾಗಿ ಬಿಟ್ಟಿದೆ. ಇತ್ತೀಚೆಗೆ ನಾವು ನೋಡ್ತಾ ಇದ್ರೆ ಈ ಜುಲೈ ಕೊನೆ ತನಕನೂ ಅಷ್ಟೊಂದಾಗಿ ಒಳ್ಳೆ ಮಳೆ ಆಗದೆ ಇರೋ ಕಾರಣ ಸುಮಾರು ಕಡೆ ಬಿತ್ತನೆ ಇನ್ನ ಆಗಿಲ್ಲ. ಕೇವಲ ಒಂದು 25-40% ಅಷ್ಟು ಬಿತ್ತನೆ ಆಗಿದೆ ಇಡೀ ರಾಜ್ಯದಲ್ಲಿ. ಸೊ ಈಗ ನಾವು ತೊಗರಿ ತೊಗರಿ ನಾವು ಒಂದು ಬರ ನಿರೋಧಕ ಬೆಳೆ ಅಂತಾನೆ ಹೇಳ್ತೀವಿ. ಇದಕ್ಕೆ ನಾವು ಆದಷ್ಟು ಮೇ ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡೋದು ಒಳ್ಳೆಯದು. ಆದರೂ ಜೂನ್ ಜುಲೈ ಕೊನೆಯ ತನಕನೂ ನಾವು ಇದನ್ನ ಬಿತ್ತನೆ ಮಾಡಬಹುದಾಗಿದೆ. ಈಗ ನಾವು ಆಲ್ರೆಡಿ ಜುಲೈ ತಿಂಗಳ ಕೊನೆ ಭಾಗದಲ್ಲಿದ್ದೀವಿ. ಈಗಲೂ ಇನ್ನ ಮಳೆ ಬಂದಿಲ್ಲ. ಈಗ ಏನಾದರೂ ಬಂದ್ರೆ ನಾವು ಸಾಧಾರಣವಾಗಿ ಏನು ಬಳಸ್ತೀವೋ ತಳಿಗಳು ಅವು 160-180 ದಿನದ್ದು ತಳಿಗಳು. ಅಂದರೆ BRG 1, 2, 3 ಮತ್ತೆ 5. ಅದರಲ್ಲೂ BRG 5 ತಳಿ ಏನಿದೆ ಇದು ಈ ಸೊರಗು ರೋಗ ನಿರೋಧಕ ಶಕ್ತಿ ಹೊಂದಿರೋದರ ಜೊತೆಗೆ ಅತಿ ಹೆಚ್ಚು ಇಳುವರಿ ಕೊಡೋ ಸಾಮರ್ಥ್ಯ ಇದೆ. ಮತ್ತೆ ಕಾಯಿಗಾಗಿ BRG 1 ತಳಿಯನ್ನು ನಾವು ಸೂಕ್ತವಾಗಿ ಬಳಸ್ಕೋಬಹುದು, ತರಕಾರಿಯಾಗಿ ಬಳಸೋದಕ್ಕೋಸ್ಕರ. ಆದರೆ ಈಗ ನಮಗೆ ಪರಿಸ್ಥಿತಿ ತುಂಬಾ ತಡವಾಗಿ ಇರೋದ್ರಿಂದ ಮತ್ತೆ ಏನಾದರೂ ಮಳೆ ಬಿದ್ರೂ ಒಂದು ತೊಗರಿ ಹಾಕಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ನಾವು ಈ ಜುಲೈ ಕೊನೆಯ ತನಕನೂ BRG 1 ಮತ್ತೆ 3 ಮತ್ತೆ 5 ಹಾಕೋಬಹುದು. ಸೊ ಇದಲ್ಲದೆ ಇತ್ತೀಚೆಗೆ ಏನಾಗಿದೆ, ಜುಲೈ ನಂತರ ನಾವು ಬಿತ್ತನೆ ಮಾಡಿದಾಗ ಗಿಡದ ಬೆಳವಣಿಗೆ ತುಂಬಾ ಕಡಿಮೆ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಮೋಡ ಕವಿದ ವಾತಾವರಣ ಇದ್ದಾಗ ಈ ಎಲೆಗಳಲ್ಲಿ ದುಸಿ ಸಂಶ್ಲೇಷಣಾ ಕ್ರಿಯೆ ಏನಿದೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಗಿಡದ ಬೆಳವಣಿಗೆ ಕಡಿಮೆ ಆಗುತ್ತೆ. ತದನಂತರ ಕವಲುಗಳ ಸಂಖ್ಯೆ ಮತ್ತೆ ಕಾಯಿಗೆ ಏನು ಆಹಾರ ಸರಬರಾಜಾಗುತ್ತೆ ಅದೆಲ್ಲ ಕಡಿಮೆ ಆಗೋದ್ರಿಂದ ಇಳುವರಿ ಕಡಿಮೆ ಆಗುತ್ತೆ. ಅಂತ ಸಂದರ್ಭದಲ್ಲಿ ನಾವು BRG 4 ಅಂತ ಒಂದು ಅಲ್ಪಾವಧಿ ತಳಿ ಅಂತಾನೆ ಹೇಳ್ಬೋದು ತೊಗರಿಯಲ್ಲಿ. ಇದು 140-150 ದಿನಕ್ಕೆ ಕಟಾವಿಗೆ ಬರುತ್ತೆ. ಸೊ ಈ ತಳಿಯನ್ನ ನಾವು ಈ ಜುಲೈ ಕೊನೆ ಭಾಗ ಬಿತ್ತನೆ ಮಾಡ್ಕೋಬಹುದಾಗಿದೆ. ಇದರಲ್ಲಿ ನಾವು ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ ನಾವು ಬಿತ್ತನೆಯನ್ನ ಸ್ವಲ್ಪ ಹತ್ತಿರದ ಅಂತರದ ಸಾಲುಗಳಲ್ಲಿ ಹಾಕೋಬೇಕಾಗುತ್ತೆ. ಅಂದ್ರೆ 3 ಅಡಿ ಅಂತರದ ಸಾಲುಗಳಲ್ಲಿ ಅರ್ಧ ಅಡಿಗೆ ಒಂದೊಂದು ಗಿಡ ಬರೋ ಹಾಗೆ ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಹೀಗೆ ಮಾಡೋದ್ರಿಂದ ನಾವು ಏನು ಬೆಳೆಯ ಬೆಳವಣಿಗೆ ಇದೆ ಅಲ್ವಾ ಅದನ್ನ ಸರಿ ಮಾಡಿಕೊಂಡು ಹತ್ತಿರದಲ್ಲಿ ಇದ್ದಾಗ ಗಿಡಗಳ ಸಂಖ್ಯೆ ಜಾಸ್ತಿ ಆಗೋದ್ರಿಂದ ನಾವು ತಕ್ಕ ಮಟ್ಟಿಗೆ ಒಂದು ಒಳ್ಳೆ ಇಳುವರಿಯನ್ನು ಪಡೆಯಬಹುದಾಗಿದೆ. ಅದ್ರ ಜೊತೆಗೆ ಈ ತಳಿ ಬಳಕೆ ಜೊತೆಗೆ ನಾವು ಬಿತ್ತನೆ ಮಾಡಬೇಕಾದ್ರೆ ಈ ಬಿತ್ತನೆ ಬೀಜಕ್ಕೆ ಬೀಜೋಪಚಾರ ಮಾಡೋದು ತುಂಬಾ ಒಳ್ಳೆಯದು. ಏನಂತ ಹೇಳಿದ್ರೆ ಈಗ ಒಂದು 2% ಸುಣ್ಣದ ಕ್ಲೋರೈಡ್ ದ್ರಾವಣ ಅಂತ ಹೇಳಿದ್ರೆ 1 ಲೀಟರ್ಗೆ 20 ಗ್ರಾಮ್ ಅಷ್ಟು ಸುಣ್ಣವನ್ನು ನಾವು ರಾತ್ರಿ ನೆನೆ ಹಾಕ್ಬಿಟ್ರೆ ಬೆಳಿಗ್ಗೆ ತನಕ ಅದೆಲ್ಲ ಕರಗಿ ಸುಣ್ಣದ ಅಂಶ ಬರುತ್ತೆ. ಸೊ ಆ ಸುಣ್ಣದ ಅಂಶ ದ್ರಾವಣದಲ್ಲಿ ಬಂದಾಗ ಬೆಳಿಗ್ಗೆ ಎದ್ದು ಅದರಲ್ಲಿರೋ ಕಲ್ಲುಗಳನ್ನೆಲ್ಲ ನೀಟಾಗಿ ಒಂದು ಬಟ್ಟೆಯಲ್ಲಿ ಸೋಸ್ಬಿಟ್ಟು ಆ ತಿಳಿ ದ್ರಾವಣದಲ್ಲಿ ಬಿತ್ತನೆ ಬೀಜವನ್ನು ಒಂದು ಅರ್ಧದಿಂದ 1 ಗಂಟೆಯವರೆಗೆ ನಾವು ನೆನೆಸ್ಬಿಟ್ಟು ನಂತರ ಬಿತ್ತನೆ ಮಾಡೋದ್ರಿಂದ ಬರ ನಿರೋಧಕ ಶಕ್ತಿ ಬರುತ್ತೆ. ಅದ್ರ ಜೊತೆಗೆ ಈ ದ್ವಿದಳ ಧಾನ್ಯಗಳ ವಿಶೇಷತೆ ಏನಂತ ಹೇಳಿದ್ರೆ ಬೇರಲ್ಲಿ ಗಂಟು ಮಾಡಿಕೊಂಡು ತಮಗೆ ಬೇಕಿರುವಂತಹ ಸಾರಜನಕದ ಅಂಶ ಅಂದ್ರೆ ನಾವೇನು ಯೂರಿಯಾ ಮುಖಾಂತರ ಕೊಡ್ತೀವಲ್ಲ ಅದನ್ನ ಈ ಬೆಳೆಗಳನ್ನೇ ಸ್ವಾವಲಂಬಿಯಾಗಿ ಗಾಳಿಯಲ್ಲಿ ಸಿಗೋ ರೂಪದಲ್ಲಿ ಒಂದು ಸೂಕ್ಷ್ಮ ಜೀವಿಗಳ ಮುಖಾಂತರ ಅದನ್ನ ಸ್ಥಿರೀಕರಿಸಿ ಬೆಳೆಗೆ ಕೊಡ್ತವೆ. ಸೊ ಹಾಗಾಗಿ ನಮ್ಮ ಇತ್ತೀಚಿನ ದಿನಗಳಲ್ಲಿ ಈ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಏನಿದೆ ಸಾವಯವ ಅಂಶ ಕಡಿಮೆ ಹಾಕೋದ್ರ ಪರಿಣಾಮವಾಗಿ ಆ ರೈಸೋಬಿಯಂ ಅಂತ ಏನು ಒಂದು ಸಾರಜನಕ ಸ್ಥಿರೀಕರಿಸುವ ಸೂಕ್ಷ್ಮ ಜೀವಿ ಇದೆ ಅದರ ಸಂಖ್ಯೆ ಕಡಿಮೆ ಆಗಿರುತ್ತೆ. ಹಾಗಾಗಿ ಪ್ರತಿ ದ್ವಿದಳ ಧಾನ್ಯಕ್ಕೂ ಅದರಲ್ಲೂ ಮುಖ್ಯವಾಗಿ ತೊಗರಿ ಮತ್ತೆ ಅಲಸಂದೆ ಈ ತರದ ಬೆಳೆಗಳಿಗೆ ನಾವು ಈ ರೈಸೋಬಿಯಂ ಜೀವಾಣುವನ್ನು ಬೀಜೋಪಚಾರ ಮಾಡಬೇಕಾಗುತ್ತೆ. ಅಂದ್ರೆ 1 ಎಕರೆಗೆ ಬೇಕಿರುವಂತಹ ಬಿತ್ತನೆ ಬೀಜಕ್ಕೆ ನಾವು ಒಂದು 200 ಗ್ರಾಮ್ ಅಷ್ಟು ರೈಸೋಬಿಯಂ ಸೂಕ್ಷ್ಮ ಜೀವಿಯನ್ನ ಒಂದು ಸ್ವಲ್ಪ ಬೆಲ್ಲದ ಪಾಕ ಅಥವಾ ಸಕ್ಕರೆ ಪಾಕ ಮಾಡೋದು. ಅಂದ್ರೆ 1 ಲೀಟರ್ಗೆ ಒಂದು 10-20 ಗ್ರಾಮ್ ಅಷ್ಟು ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ತಣ್ಣಗೆ ಮಾಡಿ ಆ ದ್ರಾವಣದಲ್ಲಿ ಈ ಸೂಕ್ಷ್ಮ ಜೀವಿ ಹಾಕಿ ಬೀಜ ಹಾಕಿ ಚೆನ್ನಾಗಿ ಕಲಸಿ ಆಮೇಲೆ ನೆರಳಲ್ಲಿ ಒಣಗಿಸ್ಬಿಟ್ಟು ಅದನ್ನ ನಾವು ಬಿತ್ತನೆಗೆ ಬಳಸೋದ್ರಿಂದ
ಈ ಬೇರು ಗಂಟುಗಳ ಮುಖಾಂತರ ಬೆಳೆಗೆ ಬೇಕಿರುವಂತಹ ಸಾರಜನಕ ಸಿಗುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಿಂದ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ ಹೇಳ್ಬಿಟ್ಟು ಒಂದು ಜೈವಿಕ ಗೊಬ್ಬರ ಇದೆ. ಅಂದ್ರೆ ಇದರಲ್ಲಿ ಸಾರಜನಕ ಸ್ಥಿರೀಕರಿಸುವ ಸೂಕ್ಷ್ಮ ಜೀವಿಗಳು, ರಂಜಕ ಕರಗಿಸುವುದು, ಮತ್ತೆ ಪೊಟ್ಯಾಶ್ ಸಿಗುವಂತೆ ಮಾಡುವಂಥದ್ದು. ಅದ್ರ ಜೊತೆಗೆ ಟ್ರೈಕೋಡರ್ಮಾ ಮತ್ತೆ ಸೂಡೋಮೋನಾಸ್ ಅನ್ನೋ ಒಂದು ಸೂಕ್ಷ್ಮ ಜೀವಿಗಳು ಏನಿದಾವೋ ಅವೆಲ್ಲ ಸೇರಿ ಇದರೆಲ್ಲ ಮಿಶ್ರಣದ ಒಂದು ಸಂಯುಕ್ತ ಜೈವಿಕ ಗೊಬ್ಬರ ಸಿಗುತ್ತೆ, ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ. ಅದನ್ನ ಬಿತ್ತನೆಗೆ ಮುಂಚೆ ನಾವು ಬೀಜೋಪಚಾರ ಮಾಡೋದ್ರಿಂದ ಇನ್ನ ಅನುಕೂಲ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಎಳೆ ಹಂತದಲ್ಲಿ ಕೆಲವೊಂದಷ್ಟು ಗಿಡಗಳು ಸೊರಗಿ ಬಾಡಿ ಸಾಯ್ತವೆ. ಸೊ ಅದನ್ನು ಇದರಿಂದ ತಡೆಗಟ್ಟಬಹುದು. ಸೊ ಈ ತರ ನಾವು ಒಂದು ತಳಿ, ಅಲ್ಪಾವಧಿ ತಳಿ ಬಳಸೋದೊಂದು, ನೆಕ್ಸ್ಟ್ ಬೀಜೋಪಚಾರ, ಬರ ನಿರೋಧಕತೆಗೆ ಸುಣ್ಣದ ಕ್ಲೋರೈಡ್ ಅಲ್ಲಿ, ಅದ್ರ ಜೊತೆಗೆ ಈ ಸೂಕ್ಷ್ಮ ಜೀವಿಗಳ ಒಂದು ಸಮೂಹದ ಕನ್ಸಾರ್ಷಿಯ ಏನಿದೆ ಅದರಿಂದ ಬೀಜೋಪಚಾರ ಮಾಡೋದ್ರ ಜೊತೆಗೆ ಮಣ್ಣಿನಲ್ಲಿ ಹದವಾಗಿ ಒಂದು ಮೊಳಕೆ ಬರೋ ಹಾಗೆ ನಾವು ತೇವಾಂಶ ಕಾಪಾಡೋದು ಒಳ್ಳೇದು. ಯಾಕಂದ್ರೆ ಈ ಸಸ್ಯಗಳು ಮೇಲೆ ಬರೋ ತನಕ ನಾವು ತೇವಾಂಶ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ನಂತರದ ಅವಧಿಯಲ್ಲಿ ಕಡಿಮೆ ತೇವಾಂಶ ಇದ್ರೂ ಸಹ ಗಿಡ ಬರುತ್ತೆ. ಸೊ ಇದಿಷ್ಟನ್ನ ನಾವು ಪಾಲಿಸ್ಕೊಂಡು ತೊಗರಿ ಬಿತ್ತೋದಾದ್ರೆ ಒಂದು ಒಳ್ಳೆ ಸಸ್ಯ ಸಂಖ್ಯೆ ಕಾಪಾಡಿಕೊಂಡು ಮುಂದಿನ ದಿನಗಳಲ್ಲಿ ಬರುವಂತಹ ಮಳೆ ಇಲ್ಲ ಅಂತ ಹೇಳಿದ್ರು ಇದು ತೊಗರಿ ಏನಿದೆ ಈ ಬರ ನಿರೋಧಕ ಬೆಳೆ ಆಗಿರೋದ್ರಿಂದ ಕೆಲವೊಂದಷ್ಟು ಹಂತಗಳಲ್ಲಿ, ಅಂದ್ರೆ ಈಗ ಕವಲೊಡೆಯುವ ಒಂದು ಹಂತ ಏನಿದೆಯೋ ಅಲ್ಲಿ, ಅದ್ರ ಜೊತೆಗೆ ಹೂ ಬರುವಾಗ ಮತ್ತೆ ಕಾಳು ಕಟ್ಟುವಾಗ ಈ ಸಮಯದಲ್ಲಿ ಒಂದಷ್ಟು ಕೃಷಿ ಹೊಂಡದಲ್ಲಿ ಅಥವಾ ಬೇರೆ ಎಲ್ಲಾದ್ರೂ ನೀರಿನ ಲಭ್ಯತೆ ಇದ್ರೆ ಈ 2-3 ಸಲ ನೀರಾವರಿ ಕೊಟ್ರು ನಿಮಗೆ ಇಂಥ ಪರಿಸ್ಥಿತಿಯಲ್ಲೂ ಒಂದು ಉತ್ತಮವಾದ ತೊಗರಿ ಬೆಳೆಯನ್ನ ಬೆಳೆಯಬಹುದಾಗಿದೆ.